ಸೊ ಇವತ್ತು ನಾನು ಎಲ್ಲರಿಗೂ ಗೊತ್ತಿರುವಂತಹ ಓಪನ್ ಇಸ್ ಈಕ್ವಲ್ ಟು ಲೋ ಮೈಂಡ್ ಓಪನ್ ಇಸ್ ಈಕ್ವಲ್ ಟು ಹೈ. ಸೊ ಈ ಕಾನ್ಸೆಪ್ಟ್ ನಿಫ್ಟಿ 100 ಸ್ಟಾಕ್ಸ್ ಮೇಲೆ ಅಪ್ಲೈ ಮಾಡಿದ್ದೀನಿ. ಡೈಲಿ ಓಪನ್ ಈಕ್ವಲ್ಸ್ ಡೈಲಿ ಲೋ. ಸ್ಟಾಕ್ ಪಾಸಸ್ ಎನಿ ಆಫ್ ದ ಫಿಲ್ಟರ್ಸ್ ನಿಫ್ಟಿ 100 ಸೆಗ್ಮೆಂಟ್ ಮತ್ತೆ ಸ್ಟಾಕ್ ಪಾಸಸ್ ಎನಿ ಆಫ್ ದ ಬಿಲೋ ಫಿಲ್ಟರ್ಸ್ ನಿಫ್ಟಿ 100 ಸೆಗ್ಮೆಂಟ್. ಡೈಲಿ ಓಪನ್ ಈಕ್ವಲ್ಸ್ ಡೈಲಿ ಹೈ. ಸೊ ನಿಫ್ಟಿ 100 ಸ್ಟಾಕ್ಸ್ ಮೇಲೆ ನಾನು ಈ ಕಾನ್ಸೆಪ್ಟ್ ಅಪ್ಲೈ ಮಾಡಿದ್ದೀನಿ. ಯಾವುದು? ಡೈಲಿ ಓಪನ್ ಈಕ್ವಲ್ಸ್ ಡೈಲಿ ಹೈ. ಹಂಗಂದ್ರೇನು? ಹಂಗಂದ್ರೇನು ಅಂದ್ರೆ ಡೈಲಿ ಓಪನ್ ಈಕ್ವಲ್ಸ್ ಡೈಲಿ ಹೈ ಅಂದ್ರೇನು? ಡೈಲಿ ಓಪನ್ ಈಕ್ವಲ್ಸ್ ಡೈಲಿ ಹೈ ಅಂದ್ರೆ ಸ್ಟಾಕ್ನ ದೈನಂದಿನ ಆರಂಭಿಕ ಬೆಲೆಯು ಅದರ ದೈನಂದಿನ ಕಡಿಮೆ ಬೆಲೆಗೆ ಸಮನಾಗಿರುತ್ತದೆ. ಅಂದ್ರೆ ಶುರುವಾಗಿದೆ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಶುರುವಾಗುತ್ತೆ. ಇದು ದಿನದ ಅತ್ಯಂತ ಕಡಿಮೆ ಹಂತದಲ್ಲಿ ಸ್ಟಾಕ್ ತೆರೆಯಲ್ಪಟ್ಟಿದೆ. ಅಂದ್ರೆ ಅತ್ಯಂತ ಕಡಿಮೆ ಹಂತದಲ್ಲಿ ಸ್ಟಾಕ್ ಓಪನ್ ಆಗಿದೆ ಎಂದು ಸೂಚಿಸುತ್ತದೆ. ಇದರ ಅರ್ಥ ಏನು? ಆರಂಭಿಕ ಬೆಲೆಯಿಂದ ಯಾವುದೇ ಮೇಲ್ಮುಖ ಚಲನೆ ಇಲ್ಲ. ವ್ಯಾಪಾರ ದಿನದ ಪ್ರಾರಂಭದಲ್ಲಿ ಕಡಿಮೆಯಿಂದ 0% ಹೆಚ್ಚಳವನ್ನು ತೋರಿಸುತ್ತದೆ. ಸೊ ಇಲ್ಲಿಂದ ಮಾರ್ಕೆಟ್ ಮೇಲೋಗೋ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ ಅನ್ನೋದೇ ಇದರ ಅರ್ಥ. ಓಪನ್ ಇಸ್ ಈಕ್ವಲ್ ಟು ಲೋ ಅಂದ್ರೆ. ಸೊ ನೆಕ್ಸ್ಟ್ ಓಪನ್ ಇಸ್ ಈಕ್ವಲ್ ಟು ಹೈ ಅಂದ್ರೆ ಏನು? ಡೈಲಿ ಓಪನ್ ಡೈಲಿ ಹೈಗೆ ಸಮಾನವಾಗಿರುತ್ತದೆ. ಅಂದ್ರೆ ಮಾರ್ಕೆಟ್ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತ ಅರ್ಥ. ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಓಪನ್ ಆಗಿದೆ ಅಂದ್ರೆ ಎಲ್ಗೆ ಹೋಗುತ್ತೆ? ಮಾರ್ಕೆಟ್ ಕೆಳಗೆ ಹೋಗುತ್ತೆ. ಅಂದರೆ ದಿನದ ಸ್ಟಾಕ್ ತೆರೆಯಲಾದ ಬೆಲೆಯು ಆ ದಿನದಲ್ಲಿ ತಲುಪಿದ ಹೆಚ್ಚಿನ ಬೆಲೆಯಂತೆಯೇ ಇರುತ್ತದೆ. ಸ್ಟಾಕ್ ತನ್ನ ಆರಂಭಿಕ ಬೆಲೆಗಿಂತ ಹೆಚ್ಚಿಲ್ಲ ಎಂದು ಇದು ಸೂಚಿಸುತ್ತದೆ. ಅಂದ್ರೆ ಆರಂಭಿಕ ಬೆಲೆಗಿಂತ ಹೆಚ್ಚಾಗಿ ಮೇಲಕ್ಕೆ ಹೋಗ್ಲಿಲ್ಲ, ಅದು ಕೆಳಗೆ ಹೋಗೋ ಪಾಸಿಬಿಲಿಟಿ ಇದೆ. ಇದರ ಪರಿಣಾಮವಾಗಿ ಆ ದಿನದ ಆರಂಭಿಕ ಮತ್ತು ಹೆಚ್ಚಿನ ಬೆಲೆಯ ನಡುವೆ 0% ಬದಲಾವಣೆಯಾಗಿದೆ. ಅಂದ್ರೆ ಮಾರ್ಕೆಟ್ ಓಪನಿಂಗ್ ಪ್ರೈಸ್ ಮತ್ತೆ ನೆಕ್ಸ್ಟ್ ಇವಾಗ ಕರೆಂಟ್ ಇರೋ ಪ್ರೈಸ್ 0% ಅಂದ್ರೆ ಕೆಳಗಿರೋ ಪ್ರೈಸ್ ನಡುವೆ ಏನು ಬದಲಾವಣೆ ಇರಲ್ಲ. ಅಂದ್ರೆ ಸಾರಿ, ಮೇಲಿರೋ ಪ್ರೈಸ್ ಹೈಯೆಸ್ಟ್ ಪ್ರೈಸ್ ಮತ್ತೆ ಓಪನಿಂಗ್ ಪ್ರೈಸ್ ಮಧ್ಯೆ ಏನು ಬದಲಾವಣೆ ಇಲ್ಲ. ಹಂಗಂದ್ರೆ ಏನು ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆ ಅಂತ ಅರ್ಥ. ಸೊ ಯಾವ್ಯಾವ ಸ್ಟಾಕ್ ಇದೆ? ಓಪನ್ ಇಸ್ ಈಕ್ವಲ್ ಟು ಡೈಲಿ ಓಪನ್ ಈಕ್ವಲ್ಸ್ ಡೈಲಿ ಲೋ ಅಂದ್ರೆ ಮಾರ್ಕೆಟ್ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಶುರು ಆದ್ರೆ ಮೇಲಕ್ಕೆ ಹೋಗುತ್ತೆ ಮಾರ್ಕೆಟ್. ವೇದಾಂತ ಲಿಮಿಟೆಡ್ ಇದೆ. ಇದನ್ನು ನಾನು 5 ಮಿನಿಟ್ ಟೈಮ್ ಫ್ರೇಮ್ ನಲ್ಲಿ ಟ್ರೇಡಿಂಗ್ ವ್ಯೂ ನಲ್ಲಿ ಹಾಕ್ತಾ ಇದ್ದೀನಿ. ವೇದಾಂತ ಲಿಮಿಟೆಡ್ NSE ಸ್ಟಾಕ್ ತಗೊಳ್ತೀನಿ. ಸೊ ಇದು ಮಾರ್ಕ್ ಮಾಡಿದೀನಿ ನಾನು ಲೈನ್ ಆಲ್ರೆಡಿ. ಡೈಲಿ ಓಪನ್ ಈಕ್ವಲ್ಸ್ ಡೈಲಿ ಲೋ. ಸೊ ಮಾರ್ಕೆಟ್ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಶುರುವಾಗಿದೆ. ಲೋಯೆಸ್ಟ್ ಪ್ರೈಸ್ ಅಲ್ಲಿ ಶುರುವಾದ್ರೆ ಅಂದ್ರೆ ಓಪನಿಂಗ್ ಪ್ರೈಸ್ ಲೋಯೆಸ್ಟ್ ಪ್ರೈಸ್ ಆಗಿತ್ತು. ಸೊ ಇದರಿಂದ ಮಾರ್ಕೆಟ್ ಮೇಲಕ್ಕೆ ಮೂವ್ಮೆಂಟ್ ತೋರಿಸುತ್ತೆ. ಸೊ ಮಾರ್ಕೆಟ್ ಬರೀ ಒಂದೇ ಒಂದು ಕ್ಯಾಂಡಲ್ ಮಾತ್ರ ಮೂವ್ಮೆಂಟ್ ಬಂತಿಲ್ಲಿ. 2 rupees ಪ್ರಾಫಿಟ್ ಬಂತು. ಅದಾದ್ಮೇಲೆ ಮಾರ್ಕೆಟ್ ಸೈಡ್ ವೀಸ್ ಆಗೋಯ್ತು. ಸೊ ಇದಾದ್ಮೇಲೆ ಮಾರ್ಕೆಟ್ ಸೈಡ್ ವೀಸ್ ಆಗೋಯ್ತು. ಸೊ ಬೆಟರ್ ಎಂಟ್ರಿ ಯಾವ್ದು ಇದಕ್ಕೆ? 1 ಮಿನಿಟ್ ಟೈಮ್ ಫ್ರೇಮ್ ತಗೊಂಡ್ರೆ 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ತಗೊಂಡ್ರೆ ಇದು ಎಂಟ್ರಿ ಪ್ರೈಸ್ ಇದು. ಇಲ್ಲೇನಾದ್ರು ಎಂಟರ್ ಆದ್ರೆ ನೋಡಿ, ಇಲ್ಲೇ ವಾಪಸ್ ಬಂದು ಕ್ಲೋಸಿಂಗ್ ಕೊಟ್ಟಿದೆ.
ಎಂಟ್ರಿ ಪ್ರೈಸ್ ಏನಿತ್ತು ಅಲ್ಲೇ ವಾಪಸ್ ಬಂದು ಕ್ಲೋಸಿಂಗ್ ಕೊಟ್ಟಿದೆ. ಅಂದ್ರೆ ಮಾರ್ಕೆಟ್ ಮೇಲಕ್ಕೆ ಹೋದ್ಮೇಲೆ ಇದನ್ನ ಕ್ಲೋಸ್ ಮಾಡ್ಬಿಡ್ಬೇಕು. ಒಂದ್ ಸ್ವಲ್ಪ ಮೇಲಕ್ಕೆ ಹೋದ್ಮೇಲೆ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಕ್ಲೋಸ್ ಮಾಡಬೇಕು. ₹5 ಅಷ್ಟು ಮಾರ್ಕೆಟ್ ಮೇಲಕ್ಕೆ ಹೋಗಿದೆ. ಇಲ್ಲಿನ BDL ₹5 ಅಷ್ಟು ಮಾರ್ಕೆಟ್ ಮೇಲಕ್ಕೆ ಹೋಗಿದೆ. ಇಲ್ಲಾಂದ್ರೆ ಏನ್ ಮಾಡ್ಬೋದು ಅಂದ್ರೆ 21 IMA ಯೂಸ್ ಮಾಡ್ಬೋದು. ಈಗ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಎಂಟರ್ ಆಗಕ್ ಆಗಲ್ಲ. ಇಲ್ಲಿ ಎಂಟರ್ ಆದ್ರೆ ಮಾರ್ಕೆಟ್ ಪುನಃ ವಾಪಸ್ ಬರೋ ಪಾಸಿಬಿಲಿಟಿ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, 2150 ಬುಲಿಶ್ ಕ್ರಾಸ್ ಓವರ್ ಈ ಪಾಯಿಂಟ್ ಅಲ್ಲಿ ಆಗಿದೆ. 2150 ಬುಲಿಶ್ ಕ್ರಾಸ್ ಓವರ್ ಈ ಪಾಯಿಂಟ್ ಅಲ್ಲಿ ಆಗಿದೆ. ಸೊ 2150 ಬುಲಿಶ್ ಕ್ರಾಸ್ ಓವರ್ ಆಗಿ ಸ್ಟಾಕ್ ಮೇಲಕ್ಕೆ ಹೋಗಿದೆ. ಈ ಪಾಯಿಂಟ್ ಅಲ್ಲಿ ಎಂಟರ್ ಆದ್ರೆ, ಇಲ್ಲಿನಾರು ಎಂಟರ್ ಆದ್ರೆ ಮಾರ್ಕೆಟ್ ರಿವರ್ಸಲ್ ಆಗೋ ಪಾಸಿಬಿಲಿಟಿ ಹೆಚ್ಚಾಗಿರುತ್ತೆ. ಇದಕ್ಕೆ ಏನ್ ಮಾಡ್ಬೇಕು, 21 EMA ಗೆ ಇಲ್ಲಿ 2150 ಬುಲಿಶ್ ಕ್ರಾಸ್ ಓವರ್ ಆದ್ಮೇಲೆ 21 EMA ಇದು ಚೇಂಜ್ ಆಫ್ ಟ್ರೆಂಡ್ ಆಗಿದೆ. ಫಸ್ಟ್ 21 ಕೆಳಗಡೆ ಹೋಯ್ತು ಮಾರ್ಕೆಟ್, ಕ್ಲೋಸಿಂಗ್ ಕೊಡ್ತು. ಆಮೇಲೆ 21 ಮೇಲೆ ಕ್ಲೋಸಿಂಗ್ ಕೊಟ್ಟಿದೆ ಇಲ್ಲಿ. ಸೊ ಇಲ್ಲಿ ಎಂಟರ್ ಆಗ್ಬೇಕು. ಇಲ್ಲಿ ಈ ಕ್ಯಾಂಡಲ್ ಹೈ ಬ್ರೇಕ್ ಯಾವಾಗ ಆಗುತ್ತೆ ಅಲ್ಲಿ ಎಂಟರ್ ಆಗ್ಬೇಕು. ಈ ಕ್ಯಾಂಡಲ್ ಹೈ ಬ್ರೇಕ್ ಎಲ್ಲ ಆಯ್ತು. ಕ್ಯಾಂಡಲ್ ಹೈ ಬ್ರೇಕ್ ಈ ಕ್ಯಾಂಡಲ್ ಅಲ್ಲಿ ಆಗಿದೆ. ಇಲ್ಲಿ ಎಂಟರ್ ಆದ್ರೆ 1:1 ರಿಸ್ಕ್ ರಿವಾರ್ಡ್ ಬರ್ತಾ ಚೆಕ್ ಮಾಡೋಣ. ಇಲ್ಲಿ 1:1 ರಿಸ್ಕ್ ರಿವಾರ್ಡ್. ಸೊ ಇದು ಈ ಕ್ಯಾಂಡಲ್ ಹೈ ದಾಟಿದಂತ ಕ್ಯಾಂಡಲ್ ಯಾವುದು, ಇದು ಎಂಟ್ರಿ ಕ್ಯಾಂಡಲ್ ಆಗುತ್ತೆ. ಇದು ಎಂಟ್ರಿ ಕ್ಯಾಂಡಲ್ ಆಯ್ತಾ. ಇಲ್ಲೊಂದು ಲೈನ್ ಡ್ರಾ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇದು ಎಂಟ್ರಿ, ಇದು ಕ್ರಾಸ್ ಓವರ್ ಕ್ಯಾಂಡಲ್. ಇದು ಕ್ರಾಸ್ ಓವರ್ ಕ್ಯಾಂಡಲ್. ಕ್ರಾಸ್ ಓವರ್ ಕ್ಯಾಂಡಲ್, ಇದು ಎಂಟ್ರಿ ಕ್ಯಾಂಡಲ್. ಕ್ರಾಸ್ ಓವರ್ ಕ್ಯಾಂಡಲ್ ಇದು ಎಂಟ್ರಿ ಕ್ಯಾಂಡಲ್. ಸೊ ಎಂಟ್ರಿ ಕ್ಯಾಂಡಲ್ ಇದು. ಸೊ ಇಲ್ಲಿಂದ 1:1 ರಿಸ್ಕ್ ರಿವಾರ್ಡ್ ಲಾಂಗ್ ಪೊಸಿಷನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಲಾಂಗ್ ಪೊಸಿಷನ್, ನಾನೇನಾದ್ರು ಈ ಸ್ಟಾಕ್ ಅಲ್ಲಿ ಲಾಂಗ್ ಪೊಸಿಷನ್ ಕ್ರಿಯೇಟ್ ಮಾಡಿದ್ರೆ ಈ ಸ್ಪಾಟ್ ಇಂದ ಇಲ್ಲಿಗೆ ಎಷ್ಟು ಪಾಯಿಂಟ್ಸ್ ಇದೆ, ಇಲ್ಲಿ ₹3 ಇದೆ. ₹3 ರಿಸ್ಕ್ ರಿವಾರ್ಡ್ ಇಟ್ಕೊಳ್ಬಹುದು. ಇಲ್ಲಿ ₹3 ಅಚೀವ್ ಆಗಿದೆ. ₹3 ಟಾರ್ಗೆಟ್ ಹಿಟ್ ಆಗಿದೆ. ₹3 ಟಾರ್ಗೆಟ್ ಹಿಟ್ ಆಗಿದೆ. ಸೊ ಇದರಲ್ಲಿ 1:1 ರಿಸ್ಕ್ ರಿವಾರ್ಡ್ ಅಚೀವ್ಡ್. 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಗಿದೆ. 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಗಿದೆ. ಸೊ ಆಯ್ತಾ. ಇದು ನೆಕ್ಸ್ಟ್ ಸ್ಟಾಕ್ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಯಾವ್ದು ಸ್ಟಾಕ್ ಇದೆ? ನೆಕ್ಸ್ಟ್ ಸ್ಟಾಕ್ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್. ಅದಾನಿ ಗ್ರೀನ್ ಎನರ್ಜಿ ಎಲ್ಲಾ ಸ್ಟಾಕು ಚೆಕ್ ಮಾಡ್ತಾ ಇದ್ದೀನಿ. ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಇದು ಕೂಡ ಮಾರ್ಕೆಟ್ ಓಪನ್ ಇಸ್ ಈಕ್ವಲ್ ಟು ಹೈ, ಸಾರಿ ಓಪನ್ ಇಸ್ ಈಕ್ವಲ್ ಟು ಲೋ. ಓಪನ್ ಇಸ್ ಈಕ್ವಲ್ ಡೈಲಿ ಓಪನ್ ಈಕ್ವಲ್ಸ್ ಡೈಲಿ ಲೋ ನಲ್ಲಿ ಓಪನ್ ಆಗಿದೆ. ಸೊ ಇಲ್ಲಿ ಕ್ರಾಸ್ ಓವರ್ ಆದ್ಮೇಲೆ 2150 ಕ್ರಾಸ್ ಓವರ್ ಆದ್ಮೇಲೆ ಮಾರ್ಕೆಟ್ 21 ಬಂದು 21 ಅಲ್ಲಿ ಕ್ರಾಸ್ ಓವರ್ ಆದ್ಮೇಲೆ ಮಾರ್ಕೆಟ್ 21 ಅಲ್ಲಿ ಕ್ಲೋಸಿಂಗ್ 21 ಅಲ್ಲಿ ನೋಡಿ, ಇಲ್ಲಿ ಟ್ರೆಂಡ್ ಚೇಂಜ್ ಆಯ್ತು. ಕ್ರಾಸ್ ಓವರ್ ಆಗಿದೆ, ಇಲ್ಲಿ ಟ್ರೆಂಡ್ ಚೇಂಜ್ ಆಯ್ತು. 21 ಮೇಲಿದ್ದಂತ ಕ್ಯಾಂಡಲ್ ಎಲ್ಲ 21 ಕೆಳಗೆ ಬಂತು. ಮತ್ತೆ ಈಗ 21 ಮೇಲೆ ಹೋಗಿದೆ. ಆದ್ರೆ ಇಲ್ಲಿ ಯಾವುದೇ ಹೈ ಬ್ರೇಕ್ ಆಗಿಲ್ಲ. ಈ ಕ್ಯಾಂಡಲ್ ಹೈ ಬ್ರೇಕ್ ಆಗಿಲ್ಲ. ಸೊ ಮತ್ತೆ 20 ಬುಲ್ಲಿಶ್ ಕ್ರಾಸ್ ಓವರ್ ಆಗಿದೆ, ಇಲ್ಲ ಆಗಿದೆ. ಬುಲ್ಲಿಶ್ ಕ್ರಾಸ್ ಓವರ್ ಮತ್ತೆ ಆಗ್ಬೇಕು. ಮತ್ತೆ ಬುಲ್ಲಿಶ್ ಕ್ರಾಸ್ ಓವರ್ ಆದ್ಮೇಲೆ 21 ಅಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ. ಇಲ್ಲಿ ಟ್ರೆಂಡ್ ಚೇಂಜ್ ಆಗಿ 21 ಕ್ಯಾಂಡಲ್ ಹೈ ಬ್ರೇಕ್ ಆಗಿದೆ. ಟ್ರೆಂಡ್ ಚೇಂಜ್ ಆಯ್ತಾ. ಟ್ರೆಂಡ್ ಚೇಂಜ್ ಆದ್ಮೇಲೆ ಇಲ್ಲಿ 21 ಕ್ಯಾಂಡಲ್ ಹೈ ಬ್ರೇಕ್ 21 ಕ್ಯಾಂಡಲ್ ಇದು
ಈ ಕ್ಯಾಂಡಲ್ ಐ ಬ್ರೇಕ್ ಈ ಕ್ಯಾಂಡಲ್ ಅಲ್ಲಿ ಆಗಿದೆ. ಸೊ ಇದು 21, ಇದು ಕ್ರಾಸ್ ಓವರ್ ಕ್ಯಾಂಡಲ್. ಕ್ರಾಸ್ ಓವರ್ ಕ್ಯಾಂಡಲ್, ಇದು ಎಂಟ್ರಿ ಕ್ಯಾಂಡಲ್. ಕ್ರಾಸ್ ಓವರ್ ಕ್ಯಾಂಡಲ್, ಎಂಟ್ರಿ ಕ್ಯಾಂಡಲ್. ಸೊ ಇಲ್ಲಿ ಇದು ಕ್ರಾಸ್ ಓವರ್ ಕ್ಯಾಂಡಲ್ ಆಯ್ತು. ಇದು ಲೋ ಮಾರ್ಕ್ ಮಾಡ್ತಾ ಇದೀನಿ, ಇದು ಸ್ಟಾಪ್ ಲಾಸ್, ಇದು ಎಂಟ್ರಿ ಕ್ಯಾಂಡಲ್. ಸೊ ಇಲ್ಲಿಂದ 1:1 ರಿಸ್ಕ್ ರಿವಾರ್ಡ್ ಬಂತ ಚೆಕ್ ಮಾಡಬೇಕು. ಇಲ್ಲಿ ಲಾಂಗ್ ಪೊಸಿಷನ್ ಕ್ರಿಯೇಟ್ ಮಾಡಿದ್ರೆ ನಾನು ಲಾಂಗ್ ಪೊಸಿಷನ್ ಎಷ್ಟಿತ್ತು ಇಲ್ಲಿ ₹3.20 ಇತ್ತು. ಇಲ್ಲಿ ₹3.20 ಬರಬೇಕು. ₹3.20 ಅಚೀವ್ ಆಗಿದೆ. ಲಾಸ್ಟ್ ಕ್ಯಾಂಡಲ್ ಅಲ್ಲಿ ಅಚೀವ್ ಆಗಿದೆ. ಲಾಸ್ಟ್ 325 ಕ್ಯಾಂಡಲ್ ಅಲ್ಲಿ ಅಚೀವ್ ಆಗಿದೆ. ₹3.20 ಅಚೀವ್ ಆಗಿದೆ. ಸೊ ಇದರಲ್ಲೂ 1:1 ರಿಸ್ಕ್ ಟು ರಿವಾರ್ಡ್, 1:1 ರಿಸ್ಕ್ ಟು ರಿವಾರ್ಡ್ ಅಚೀವ್ಡ್. ಅದಾನಿ ಗ್ರೀನ್ ಎನರ್ಜಿನಲ್ಲಿ 1:1 ರಿಸ್ಕ್ ಟು ರಿವಾರ್ಡ್ ಅಚೀವ್ ಆಗಿದೆ. ಆಯ್ತಾ, ನೆಕ್ಸ್ಟ್ ಸ್ಟಾಕ್ ಯಾವುದು? ಇಂಡಿಯನ್ ರೈಲ್ವೆ ಕೇಟರಿಂಗ್ ಅಂಡ್ ಟೂರಿಸಂ ಕಾರ್ಪೊರೇಷನ್ ಲಿಮಿಟೆಡ್, IRCTC. IRCTC ಸ್ಟಾಕ್, IRCTC NSE. ಸೊ ಮಾರ್ಕೆಟ್ ಇಲ್ಲಿ ಬುಲಿಶ್ ಕ್ರಾಸ್ ಓವರ್ ಆಗಿದೆ. ಇಲ್ಲಿ ಬುಲಿಶ್ ಕ್ರಾಸ್ ಓವರ್ ಆಗಿದೆ ಮಾರ್ಕೆಟ್. ಬುಲಿಶ್ ಕ್ರಾಸ್ ಓವರ್ ಆದ್ಮೇಲೆ ಮಾರ್ಕೆಟ್ ಓಪನ್ ಇಸ್ ಈಕ್ವಲ್ ಟು ಲೋ ಪ್ರೈಸ್ ಅಲ್ಲಿ ಓಪನ್ ಆಗಿದೆ. ಅಂದ್ರೆ ಓಪನ್ ಇಸ್ ಈಕ್ವಲ್ ಟು ಲೋ ಅಂದ್ರೆ ಇಲ್ಲಿ ಕೆಳಗಡೆ ಯಾವುದೇ ವಿಕ್ ಇರಲ್ಲ. ಓಪನ್ ಆಗಿ ಡೈರೆಕ್ಟ್ ಮಾರ್ಕೆಟ್ ಮೇಲೆ ಮೂವ್ಮೆಂಟ್ ತೋರಿಸುತ್ತೆ. ಸೊ ಇಲ್ಲಿಂದ ಮಾರ್ಕೆಟ್ ಫಾಲ್ ಬ್ಯಾಕ್ ಆಗಿದೆ. 21 ಬಿದ್ದು 21 ಅಲ್ಲಿ ಮಾರ್ಕೆಟ್ ಇಲ್ಲಿ ಟ್ರೆಂಡ್ ಚೇಂಜ್ ಆಯಿತು. ಫಸ್ಟ್ 21 ಅಲ್ಲಿ ಟ್ರೆಂಡ್ ಚೇಂಜ್ ಆಗಿ ಮತ್ತೆ 21 ಅಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ. ಸೊ ಇಲ್ಲಿ ಎಂಟ್ರಿ ಕ್ರಾಸ್ ಓವರ್ ಕ್ಯಾಂಡಲ್ ಯಾವ್ದು? ಇದು ಕ್ರಾಸ್ ಓವರ್ ಕ್ಯಾಂಡಲ್. ಯಾಕಂದ್ರೆ ಇದು ಈ ಕ್ಯಾಂಡಲ್ 21 ಮೇಲೆ ಕ್ಲೋಸಿಂಗ್ ಕೊಟ್ಟಿಲ್ಲ. ಇದು 21 ಮೇಲೆ ಕ್ಲೋಸಿಂಗ್ ಕೊಟ್ಟಿಲ್ಲ. ಈ ಕ್ಯಾಂಡಲ್, ಇದು ಕ್ರಾಸ್ ಓವರ್ ಕ್ಯಾಂಡಲ್, ಇದು ಕ್ರಾಸ್ ಓವರ್ ಕ್ಯಾಂಡಲ್. ಈ ಕ್ಯಾಂಡಲ್ ಐ ಬ್ರೇಕ್ ಆಗಿದೆ ಈ ಕ್ಯಾಂಡಲ್ ಅಲ್ಲಿ. ಸೊ ಈ ಕ್ಯಾಂಡಲ್ ಅಲ್ಲಿ ನಾನು ಎಂಟ್ರಿ ತಗೊಂಡ್ರೆ, ಈ ಕ್ಯಾಂಡಲ್ ಅಲ್ಲಿ ನಾನೇನು ಎಂಟ್ರಿ ತಗೊಂಡ್ರೆ ಲಾಸ್ ಆಗಿದೆ. ಸೊ ಇದು ಕ್ಯಾಂಡಲ್ ಇಲ್ಲಿ ಐ ಬ್ರೇಕ್ ಆಗಿದೆ. ಸೊ ಈ ಕ್ಯಾಂಡಲ್ ಅಲ್ಲಿ ನಾನು ಎಂಟ್ರಿ ತಗೊಂಡೆ, ಇಲ್ಲಿ ಲಾಸ್ ಆಗಿದೆ. ಇನಿಷಿಯಲ್ ಸ್ವಲ್ಪ ಲಾಸ್ ಆಗಿ ಲಾಂಗ್ ಪೊಸಿಷನ್ ಕ್ರಿಯೇಟ್ ಮಾಡಿದ್ದೀನಿ. ಲಾಂಗ್ ಪೊಸಿಷನ್ ಎಷ್ಟು ಸ್ಟಾಪ್ ಲಾಸ್ ಇದೆ? ₹3.95. ₹3.95 ಇಲ್ಲಿ ಅಚೀವ್ ಆಗಿಲ್ಲ. ಮಾರ್ಕೆಟ್ ರಿವರ್ಸ್ ಆಗಿದೆ. ರಿವರ್ಸ್ ಆಗಿ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಬಟ್ ಇಲ್ಲಿ ಇದಾದ್ಮೇಲೆ ಈ ತರ ಇಲ್ಲಿ ಬಂದಾಗ ಮಾರ್ಕೆಟ್ ನೀಟಾಗಿ ಮೂವ್ಮೆಂಟ್ ಬಂದಿದೆ. ಈ ಕಡೆ ಇಲ್ಲಿ ಗ್ಯಾಪ್ ಜಾಸ್ತಿ ಇತ್ತಲ್ಲ 2150 ಮಧ್ಯ. ಸೊ ಇಲ್ಲಿ ಮಾರ್ಕೆಟ್ ಮೂವ್ಮೆಂಟ್ ಬರಲಿಲ್ಲ ಸರಿಯಾಗಿ. ಇಲ್ಲಿ ಇಲ್ಲಿ ನೀಟಾಗಿ ಹೋಗಿದೆ. ಇಲ್ಲಿ ಮಾರ್ಕೆಟ್ ಇಲ್ಲೊಂದು ಎಂಟ್ರಿ ಕೊಟ್ಟಿದ್ದಾರೆ, ಇಲ್ಲೊಂದು ಎಂಟ್ರಿ ಇದೆ. ಫಸ್ಟ್ ಟ್ರೆಂಡ್ ಚೇಂಜ್ ಆಯ್ತು. ಇಲ್ಲಿ ಟ್ರೆಂಡ್ ಚೇಂಜ್ ಆಗಿ ಮತ್ತೆ 21 ಅಲ್ಲಿ ಮೇಲೆ ಹೋಯ್ತು ಮಾರ್ಕೆಟ್. ಇಲ್ಲಿ ನೀಟಾಗಿ ಮಾರ್ಕೆಟ್ ಇದು ಕ್ರಾಸ್ ಓವರ್ ಕ್ಯಾಂಡಲ್ ಆಯ್ತು. ಇದು ಕ್ರಾಸ್ ಓವರ್ ಕ್ಯಾಂಡಲ್. ಕ್ರಾಸ್ ಓವರ್ ಕ್ಯಾಂಡಲ್ ಇದು ಕ್ರಾಸ್ ಓವರ್ ಕ್ಯಾಂಡಲ್ ಆದ್ಮೇಲೆ ಇದೇನಿದು? ಇದು
ಎಂಟ್ರಿ ಕ್ಯಾಂಡಲ್ ಆಯ್ತು. ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಸೊ ಇಲ್ಲಿ ನಾನು ಲೋ ಮಾರ್ಕ್ ಮಾಡ್ತಾ ಇದ್ದೀನಿ. ಲೋ ಮಾರ್ಕ್ ಮಾಡಿ ಈ ಕ್ಯಾಂಡಲ್ ಹೈ ಬ್ರೇಕ್ ಆಯ್ತಲ್ಲ, ಸೊ ಇಲ್ಲಿ ಮಾರ್ಕ್ ಮಾಡಿದ್ರೆ, ಸೊ ಇಲ್ಲಿ ಎಂಟ್ರಿ ತಗೊಂಡ್ರೆ ನಾನು ಇನ್ನೊಂದು ಸೆಕೆಂಡ್ ಅಟೆಂಪ್ಟ್ ಯಾಕಂದ್ರೆ ಒಂದ್ ದಿನದಲ್ಲಿ 2 ಟ್ರೇಡ್ಸ್ ಮಾಡಬೇಕು. ಒಂದೇ ಇನ್ಸ್ಟ್ರೂಮೆಂಟ್ ಅಲ್ಲಿ 2 ಟ್ರೇಡ್ಸ್ ಮಾಡಿದ್ರೆ ಸ್ಟಾಪ್ ಲಾಸ್ ₹2.85 ಇದೆ. ಟಾರ್ಗೆಟ್ ₹2.85 ಅಚೀವ್ ಆಗಿದೆ. ಸ್ಟಾಪ್ ಲಾಸ್ ₹2.85 ಇದೆ. ಇಲ್ಲಿ ಟಾರ್ಗೆಟ್ ಅಚೀವ್ ಆಗಿದೆ. ಸೊ ಇಲ್ಲಿ ಎಷ್ಟು ಲಾಸ್ ಆಗಿತ್ತು ನನಗೆ? ಲಾಸ್ ಎಷ್ಟಾಗಿತ್ತು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ? ₹3.85 ಇಲ್ಲಿ ₹2.85 ಅಚೀವ್ ಆಗಿದೆ. ಸೊ ಟೋಟಲ್ ಓವರ್ ಆಲ್ ಲಾಸ್ ₹1 ಲಾಸ್ ಆಗಿದೆ. ಇಷ್ಟಿಂದ IRCTC ನಲ್ಲಿ ₹1 ಲಾಸ್ ಆಗಿದೆ. ಓಕೆ, ಸೊ ಇದಾಯ್ತಾ? ನೆಕ್ಸ್ಟ್ ಓಪನ್ ಈಸ್ ಈಕ್ವಲ್ ಟು ಡೈಲಿ ಹೈ. ಡೈಲಿ ಓಪನ್ ಈಕ್ವಲ್ಸ್ ಡೈಲಿ ಹೈ ಅಂದ್ರೆ ಮಾರ್ಕೆಟ್ ಮೇಲಿಂದ ಕೆಳಗೆ ಬರ್ತಾ ಇದೆ ಅಂತ. ಡೈಲಿ ಓಪನ್ ಈಕ್ವಲ್ಸ್ ಡೈಲಿ ಹೈ ಅಂದ್ರೆ ಮಾರ್ಕೆಟ್ ಮೇಲಿಂದ ಕೆಳಗೆ ಬರ್ತಾ ಇದೆ ಅಂತ. ಅದಾನಿ ಪವರ್. ಸೊ ಇಲ್ಲಿ ಮಾರ್ಕೆಟ್ ಓಪನ್ ಆಗಿದೆ. ಡೈಲಿ ಓಪನ್ ಈಕ್ವಲ್ಸ್ ಡೈಲಿ ಹೈ ಅಂದ್ರೆ ಇದಕ್ಕೆ ಯಾವುದೇ ರೀತಿ ಅಂತ. ಸೊ ಇಲ್ಲಿ ಸ್ಮಾಲ್ ವೀಕ್ ಬಂದಿದೆ, ಆದ್ರೆ ಡೈಲಿ ಓಪನ್ ಈಕ್ವಲ್ಸ್ ಡೈಲಿ ಹೈ ಅಂತ ಕೊಟ್ಟಿದೆ ಇದು. ಅದಾನಿ ಪವರ್ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಬೇರಿಶ್ ಇರೋದ್ರಿಂದ ಮಾರ್ಕೆಟ್ ಬೇರಿಶ್ ಕ್ರಾಸ್ ಓವರ್ ಆಗ್ಬೇಕು. ಮಾರ್ಕೆಟ್ ಅಲ್ಲಿ ಬೇರಿಶ್ ಕ್ರಾಸ್ ಓವರ್ ಆಗಿ ಟ್ರೆಂಡ್ ಚೇಂಜ್ ಆಗ್ಬೇಕು. ಇಲ್ಲಿ ಬೇರಿಶ್ ಕ್ರಾಸ್ ಓವರ್ ಏನೋ ಆಗಿದೆ. ಇಲ್ಲಿ ಈ ಪಾಯಿಂಟ್ ಅಲ್ಲಿ ಬೇರಿಶ್ ಕ್ರಾಸ್ ಓವರ್ ಆಗಿ ಟ್ರೆಂಡ್ ಚೇಂಜ್ ಆಗ್ಲಿಲ್ಲ. 21 ಅಲ್ಲಿ ಇದ್ದಂತಹ ಕ್ಯಾಂಡಲ್ ಇಲ್ಲೇ ಕೆಳಗಡೆನೆ ಹೋಗಿದೆ ವಿನಃ ಟ್ರೆಂಡ್ ಚೇಂಜ್ ಆಗಿ ಬರ್ಲಿಲ್ಲ. ಇಲ್ಲಿ ಟ್ರೆಂಡ್ ಚೇಂಜ್ ಆಗಿ ಬರ್ಲಿಲ್ಲ. ಸೊ ಇಲ್ಲಿ ಯಾವುದೇ ರೀತಿ ಅಂತ ಟ್ರೇಡ್ ಇಲ್ಲ. ಸೊ ಇಲ್ಲಿ ಟ್ರೇಡ್ ತಗೊಳಂಗಿಲ್ಲ, ಇಲ್ಲಿ ಟ್ರೇಡ್ ಮಾಡುವಂಗಿಲ್ಲ, ಟ್ರೇಡ್ ತಗೊಳಲ್ಲ. ಸೊ ಇದಾದ್ಮೇಲೆ ಹಿಂದೂಸ್ತಾನ್ ಯೂನಿಲಿವರ್. ಸೊ ಇಲ್ಲಿ ಮಾರ್ಕೆಟ್ ಇಲ್ಲಿ ಓಪನ್ ಆಗಿದೆ. ಆಲ್ರೆಡಿ ಸೆಟಪ್ ಬೇರಿಶ್ ಇದೆ, ಬೇರಿ ಸೆಟಪ್ ಇದೆ. ಮತ್ತೆ ಟ್ರೆಂಡ್ ಕೂಡ ಚೇಂಜ್ ಆಗಿ ಬಂದಿದೆ. ಟ್ರೆಂಡ್ ನೋಡಿ, ಬುಲ್ಲಿಶ್ ಇತ್ತು, ಬೇರಿಶ್ ಆಗಿದೆ, ಬುಲ್ಲಿಶ್ ಇಂದ ಬೇರಿಶ್ ಆಗಿದೆ. ಸೊ ಇಲ್ಲಿ ಡೈರೆಕ್ಟ್ ಎಂಟ್ರಿ ಸಿಗ್ತಾ ಇದೆ. ಸೊ ಇದು ಸ್ಟಾಪ್ ಲಾಸ್ ಆಗುತ್ತೆ. ಇಲ್ಲಿ ಈ ಕ್ಯಾಂಡಲ್ ಲೋ ಬ್ರೇಕ್ ಆದ್ರೆ, ಈ ಕ್ಯಾಂಡಲ್ ಅಲ್ಲಿ ಆಗಿದೆ. ಟ್ರೆಂಡ್ ಕೂಡ ಚೇಂಜ್ ಆಗಿ ಬಂದಿದೆ, ಟ್ರೆಂಡ್ ಚೇಂಜ್ ಆಗಿ ಬಂದಿರೋದು. ಸೊ ಇಲ್ಲಿ ನಾನು ಎಂಟ್ರಿ ತಗೊಂಡ್ರೆ, ಶಾರ್ಟ್ ಪೊಸಿಷನ್ ಕ್ರಿಯೇಟ್ ಮಾಡಿದ್ರೆ, ಇಲ್ಲಿ ಟಾರ್ಗೆಟ್ ₹31 ಸ್ಟಾಪ್ ಲಾಸ್ ಇದೆ. ಟಾರ್ಗೆಟ್ ಅಚೀವ್ ಆಗಿಲ್ಲ, ರಿವರ್ಸ್ ಆಗಿದೆ. ಟಾರ್ಗೆಟ್ ಇಲ್ಲಿ ಅಚೀವ್ ಆಗ್ಲಿಲ್ಲ, ಇಲ್ಲಿ ರಿವರ್ಸ್ ಆಗ್ಬಿಡ್ತು. ₹31 ಲಾಸ್ ಆಗಿದೆ. ಇದ್ರ ಬೆಲೆ ಎಷ್ಟು? 2433. ಇದು ರಿವರ್ಸ್ ಆಗ್ಬಿಟ್ಟಿದೆ, ರಿವರ್ಸ್ ಆಗಿ ಲಾಸ್ ಆಗಿದೆ. ಇಲ್ಲಿ ಎಂಟ್ರಿ ತಗೊಂಡ್ರೆ ಲೋ ಬ್ರೇಕ್ ಆದಾಗ ಇಲ್ಲಿ ರಿವರ್ಸಲ್ ಆಗಿ ಲಾಸ್ ಲಾಸ್. ಮತ್ತೆ ಇಲ್ಲಿ ಸೆಕೆಂಡ್ ಎಂಟ್ರಿ ಕೂಡ ಇರ್ಲಿಲ್ಲ, ಯಾಕಂದ್ರೆ ಫಸ್ಟ್ ಎಂಟ್ರಿ ಸ್ಟಾಪ್ ಲಾಸ್ ಹಿಟ್ ಆಗ್ಲಿಲ್ಲ, ಸೆಕೆಂಡ್ ಎಂಟ್ರಿ ಅದಕ್ಕೆ ಸಿಗ್ಲಿಲ್ಲ ಇದರಲ್ಲಿ. ಸೊ ಹಿಂದೂಸ್ತಾನ್ ಯೂನಿಲಿವರ್ ಬೆಳಿಗ್ಗೆ ಆಕ್ಚುಲಿ ಡೈರೆಕ್ಟ್ ರೇಟ್ ತಗೊಂಡ್ರೆ ಇದೇ ತರ ಬಿಗ್ ಲಾಸ್ ಆಗುತ್ತೆ. ಬೆಳಿಗ್ಗೆ ಗ್ಯಾಪ್ ಅಪ್, ಗ್ಯಾಪ್ ಡೌನ್ ಓಪನಿಂಗ್ ಅಥವಾ ಈ ರೀತಿ ಬೆಳಿಗ್ಗೆ ಟ್ರೇಡ್ ತಗೊಂಡ್ರೆ ಈ ತರ ದೊಡ್ಡ ಲಾಸ್ ಆಗುತ್ತೆ ಆಕ್ಚುಲಿ.
ಬೆಳಿಗ್ಗೆ ಟ್ರೇಡ್ ತಗೊಂಡ್ರೆ ದೊಡ್ಡ ಲಾಸ್ ಆಗುತ್ತೆ ಈ ತರ. ನೆಕ್ಸ್ಟ್ ಬ್ರಿಟಾನಿಯಾ ಇಂಡಸ್ಟ್ರೀಸ್. ಬ್ರಿಟಾನಿಯಾ ಇಂಡಸ್ಟ್ರೀಸ್ ಇದೇ ತರಾನೇ ಇಲ್ಲಿ ಬೇರಿಶ್ ಕ್ರಾಸ್ ಓವರ್ ಆಗಿದೆ. ಬೇರಿಶ್ ಕ್ರಾಸ್ ಓವರ್ ಆಗಿ ಡೈರೆಕ್ಟ್ ಎಂಟ್ರಿ ಇಲ್ಲಿದೆ. ಡೈರೆಕ್ಟ್ ಎಂಟ್ರಿ ತಗೊಳ್ಳಲ್ಲ, ನಾನು ಡೈರೆಕ್ಟ್ ಎಂಟ್ರಿ ತಗೊಳ್ದೆ ಒಂದು ಟ್ರೆಂಡ್ ಚೇಂಜ್ ರಿವರ್ಸಲ್ಗೋಸ್ಕರ ವೆಯ್ಟ್ ಮಾಡ್ತೀನಿ. ರಿವರ್ಸಲ್ಗೋಸ್ಕರ ಇಲ್ಲಿ ನೋಡಿ, ಇಲ್ಲಿ ರಿವರ್ಸಲ್ ಆಗಿದೆ, ಟ್ರೆಂಡ್ ರಿವರ್ಸಲ್ ಆಗಿದೆ. 21 EMA ಒಳಗಡೆ ಹೋಗಿ ಮೇಲಕ್ಕೆ ಹೋಗಿ ಮತ್ತೆ ಕೆಳಗೆ ಬಂದಿದೆ. ಇಲ್ಲಿ ಇದು ಎಂಟ್ರಿ ಕ್ರಾಸ್ ಓವರ್ ಕ್ಯಾಂಡಲ್ ಆಯ್ತು, ಕ್ರಾಸ್ ಓವರ್ ಕ್ಯಾಂಡಲ್ ಆಯ್ತು. ಮತ್ತೆ ಈ ಕ್ಯಾಂಡಲ್ ಲೋ ಬ್ರೇಕ್ ಇಲ್ಲಿ ಆಗಿದೆ, ಇದ್ರಲ್ಲಾಗಿದೆ. ಸೊ ಇಲ್ಲಿ ರಿಸ್ಕ್ ಟು ರಿವಾರ್ಡ್. ಅದಕ್ಕೆ ಬೆಳಿಗ್ಗೆ ಎಂಟರ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ. ಬೆಳಿಗ್ಗೆ ಟ್ರೇಡ್ ತಗೊಂಡ್ರೆ ಒಂದು ರಿವರ್ಸಲ್ ಆಗೋವರೆಗೂ ವೇಟ್ ಮಾಡಬೇಕು. ಸೊ ಇಲ್ಲಿ ಸ್ಟಾಪ್ ಲಾಸ್ ಎಷ್ಟಾಗುತ್ತೆ? ಸ್ಟಾಪ್ ಲಾಸ್ 23 ರುಪೀಸ್ ಸ್ಟಾಪ್ ಲಾಸ್ ಇದೆ. ಇದರಲ್ಲಿ 23 ರುಪೀಸ್ ಸ್ಟಾಪ್ ಲಾಸ್ ಟಾರ್ಗೆಟ್ ಅಚೀವ್ ಆಗಿದೆ. ಇದೇ ವ್ಯತ್ಯಾಸ. ಬೆಳಿಗ್ಗೆ ಟ್ರೇಡ್ ತಗೊಂಡ್ರೆ ಬೆಳಿಗ್ಗೆ ಡೈರೆಕ್ಟ್ ಎಂಟ್ರಿ ತಗೊಂಡ್ಬಿಡ್ಬಾರ್ದು. ಡೈರೆಕ್ಟ್ ಎಂಟ್ರಿ ತಗೊಳ್ಳಲ್ಲ, ಯಾಕಂದ್ರೆ ಬೆಳಿಗ್ಗೆ ಫೇಕ್ ಟ್ರೇಡ್ಸ್, ಫ್ರೀಕ್ ಟ್ರೇಡ್ಸ್ ಅಂತ ಕರೀತಾರೆ ಇದನ್ನ. ಫ್ರೀಕ್ ಟ್ರೇಡ್ ಆಗೋ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಸುಮ್ನೆ ಸ್ಪೈಕ್ ಬಂದ್ಬಿಡುತ್ತೆ. ಫ್ರೀಕ್ ಟ್ರೇಡ್ ಆರ್ ಸ್ಪೈಕ್. ಸೊ ಇದರಿಂದ ಲಾಸ್ ಆಗೋ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಒಂದು ರಿವರ್ಸಲ್ ಆಗಿ ಪುನಃ ಮತ್ತೆ ಎಂಟ್ರಿ ಸಿಕ್ಕಿದ್ರೆ ಇಲ್ಲಿ ತಗೊಳ್ಬಹುದು. ನೋಡಿ, ಇಲ್ಲಿ 23 ರೂಪಾಯಿ ಅಚೀವ್ ಆಗಿದೆ. ಬ್ರಿಟಾನಿಯಾ ಇಂಡಸ್ಟ್ರೀಸ್ 23 ರುಪೀಸ್ ಅಚೀವ್ಡ್. ಇಲ್ಲಿ 23 ರೂಪಾಯಿ ಅಚೀವ್ ಆಗಿದೆ. ನೆಕ್ಸ್ಟ್ ಝೊಮ್ಯಾಟೊ ಲಿಮಿಟೆಡ್ ಕಂಪನಿ. ಸೊ ಇಲ್ಲಿ ಬೇರಿಸ್ ಕ್ರಾಸ್ ಓವರ್ ಆಗಿದೆ. ಇಲ್ಲಿ ನಾನು ರಿವರ್ಸಲ್ ಆಗಿ ಎಂಟ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಸೊ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ರಿವರ್ಸಲ್ ಆಯ್ತಾ? ಇಲ್ಲ, ಆಯ್ತು. ಇಲ್ಲಿ ರಿವರ್ಸಲ್ ಆಗಿ ಮತ್ತೆ ಮಾರ್ಕೆಟ್ ಇಲ್ಲಿ ಲೋ ಬ್ರೇಕ್ ಮಾಡಿದೆ, ಎಂಟ್ರಿ ಸಿಕ್ಕಿದೆ. ಎಂಟ್ರಿ ಆದ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ನೋಡೋಣ ಇದರಲ್ಲಿ ಯಾವ ತರ ಬಂದಿದೆ ಅಂತ. ಶಾರ್ಟ್ ಪೊಸಿಷನ್ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇದು ₹1.80, ₹1.80 ಟಾರ್ಗೆಟ್. ಸ್ಟಾಪ್ ಲಾಸ್ ಅಷ್ಟಿದೆ. ₹1.80 ಅಚೀವ್ ಆಗ್ಲಿಲ್ಲ. ಇದು ಲಾಸ್ ಆಯ್ತು. ಸೊ ₹1.80 ಲಾಸ್ ಆಯ್ತು ಇದ್ರಲ್ಲಿ. ಸೊ ಇದರಲ್ಲಿ ಝೊಮ್ಯಾಟೊ ಲಾಸ್ ಆಗಿದೆ. ಸೊ ಮಾರ್ಕೆಟ್ ಮೇಲಕ್ಕೆ ಹೋಗಿ ಟ್ರೆಂಡ್ ಚೇಂಜ್ ಆಯ್ತು. ಟ್ರೆಂಡ್ ಚೇಂಜ್ ಆಗಿ ಬಂದಿರೋದು ಇದು. ಚೇಂಜ್ ಆಗಿ ಬಂದ್ರು ಆದ್ರೂ ಇದರಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಇದರಲ್ಲಿ ₹1.80 ಲಾಸ್ ಆಗಿದೆ. ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್. ಇಲ್ಲಿ ಎಂಟ್ರಿ ಸಿಕ್ಕಿದೆ. ಈ ಕ್ಯಾಂಡಲ್, ಬಟ್ ಎಂಟ್ರಿ ತಗೊಳ್ಬಾರ್ದು. ಇದರಲ್ಲಿ ಎಂಟ್ರಿ ತಗೊಳ್ಬಾರ್ದು. ಒಂದು ರಿವರ್ಸಲ್ ಆಗೋವರೆಗೂ ವೇಟ್ ಮಾಡ್ತೀನಿ. ಇಲ್ಲಿ ರಿವರ್ಸಲ್ ಆಗಿ ಮತ್ತೆ ಕೆಳಗೋಯ್ತಾ? ಇಲ್ಲಿ ಎಂಟ್ರಿ ತಗೊಂಡ್ರೆ 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಯ್ತು. ನೋಡೋಣ. ಶಾರ್ಟ್ ಪೊಸಿಷನ್ ಇಲ್ಲಿ ₹5.85 ಲಾಸ್ ಆಗಿದೆ. ₹5.85 ಲಾಸ್. ಇಲ್ಲಿ ಅಕಸ್ಮಾತ್ ನಾನೇನಾದ್ರೂ ಇಲ್ಲೇ ಎಂಟ್ರಿ ತಗೊಂಡಿದ್ರೆ 9:15 ಕ್ಯಾಂಡಲ್ ಅಲ್ಲಿ ಎಂಟ್ರಿ ತಗೊಂಡ್ರೆ ಇಲ್ಲಿ ರಿಸ್ಕ್ ಟು ರಿವಾರ್ಡ್ ಅಚೀವ್ ಆಗಿದೆ. 9:15 ಅಲ್ಲಿ ಎಂಟ್ರಿ ತಗೊಂಡ್ರೆ, ಕೆಲವೊಂದ್ಸಲಿ ಅರ್ಲಿ ಮಾರ್ನಿಂಗ್ ಎಂಟ್ರಿ ತಗೊಂಡ್ರೆ ಲಾಸ್ ಆಗುತ್ತೆ, ಕೆಲವೊಂದ್ಸಲ ಲಾಭನೂ ಬರುತ್ತೆ. ಈ ತರ ಪ್ರಾಬ್ಲಮ್ ಇದೆ. ಇಲ್ಲಿ 18 ರುಪೀಸ್ ಅಚೀವ್ ಆಗಿಲ್ಲ. 18 ರುಪೀಸ್ ಅಚೀವ್ ಆಗಂಗಾರೆ ನಮ್ದು ಇದೇ ಟ್ರೇಡ್ ಮಾಡೋದು ಬೆಟರ್. ಇಲ್ಲೇನಾದ್ರು ಕಂಟಿನ್ಯೂಷನ್ ಆದ್ರೆ, ಫುಲ್ ಬ್ಯಾಕ್ ಬಂದು ಏನಾದ್ರು ಕಂಟಿನ್ಯೂಷನ್ ಆದ್ರೆ ಮಾರ್ಕೆಟ್
ಮೂವ್ಮೆಂಟ್ ಇದ್ರೆ ಅಚೀವ್ ಆಗುತ್ತೆ, ಟಾರ್ಗೆಟ್ ಅಚೀವ್ ಆಗುತ್ತೆ. ಇಲ್ಲಾಂದ್ರೆ ಸ್ಮಾಲ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಷ್ಟೇ. ಸ್ಮಾಲ್ ಸ್ಟಾಪ್ ಲಾಸ್. ಇಲ್ಲಿ ಯಾಕೆ ಟ್ರೇಡ್ ರಿವರ್ಸಲ್ ಆದ್ಮೇಲೆ ತಗೊಳ್ಬೇಕು, ಟ್ರೆಂಡ್ ಚೇಂಜ್ ಆದ್ಮೇಲೆ ತಗೊಳ್ಬೇಕು ಅಂದ್ರೆ ಲಾಸ್ ದೊಡ್ಡದಾಗಿರುತ್ತೆ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಕ್ಯಾಂಡಲ್ ಏನಾದ್ರು ತಗೊಂಡ್ರೆ ಇದರಲ್ಲಿ ಸ್ಟಾಪ್ ಲಾಸ್ ಆಗೋ ಪಾಸಿಬಿಲಿಟಿ, ದೊಡ್ಡ ಸ್ಟಾಪ್ ಲಾಸ್ ಆಗೋ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ, ಬಿಗ್ ಸ್ಟಾಪ್ ಲಾಸ್. ಸೊ ಇದರಲ್ಲಿ ಲಾಸ್ ಆಗಿದೆ. ಸೊ ಓವರ್ ಆಲ್ ನೋಡಿದ್ರೆ ಪ್ರಾಫಿಟ್ ಅಲ್ಲೇ ಇದೆ ಸೆಟಪ್. ಓವರ್ ಆಲ್ ನೋಡಿದ್ರೆ ಈ ಸೆಟಪ್ ಅಲ್ಲಿ ಲಾಭ ಇದೆ. ಓಪನ್ ಇಸ್ ಈಕ್ವಲ್ ಟು ಐ, ಓಪನ್ ಇಸ್ ಈಕ್ವಲ್ ಟು ಓವರ್ ಆಲ್ ನೋಡಿದ್ರೆ ಲಾಭ ಇದೆ. ಇದು ಬ್ರಿಟಾನಿಯಾ ಇಂಡಸ್ಟ್ರೀಸ್ ಸರಿಯಾಗಿ ತಗೊಳ್ಬೇಕು. ಬ್ರಿಟಾನಿಯಾ ಇಂಡಸ್ಟ್ರೀಸ್ ಒಂದ್ಸಲ ನೋಡೋಣ. ಬ್ರಿಟಾನಿಯಾ ಇಂಡಸ್ಟ್ರೀಸ್ ಒಂದ್ಸಲ ನೋಡ್ತಾ ಇದ್ದೀನಿ. ಇಲ್ಲಿ ಇದನ್ನ ಬಿಟ್ಟು ಇಲ್ಲಿ ಎಂಟ್ರಿ ತಗೊಂಡ್ರೆ ಟಾರ್ಗೆಟ್ ಅಚೀವ್ ಆಗಿದೆ. ಸೊ ಇಲ್ಲಿ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಯಾವ್ದು ಹಿಂದೂಸ್ತಾನ್ ಯುನಿಲಿವರ್ ಇತ್ತಲ್ಲ, ಇದು ಲಾಸ್ ಆಗಿತ್ತಲ್ಲ, ಇದನ್ನ ಅನಲೈಸ್ ಮಾಡ್ತಾ ಇದ್ದೀನಿ ಇನ್ನೊಂದ್ಸಲಿ. ಹಿಂದೂಸ್ತಾನ್ ಯುನಿಲಿವರ್. ಸೊ ಇಲ್ಲಿ ಟ್ರೆಂಡ್ ಚೇಂಜ್ ಆದ್ಮೇಲೆ ನಾನೇನಾದ್ರು ಇಲ್ಲಿ ಎಂಟ್ರಿ ತಗೊಂಡಿದ್ರೆ ಚಿಕ್ಕ ಸ್ಟಾಪ್ ಲಾಸ್ ಆಗಿದೆ ಅಷ್ಟೇ. ಸ್ಮಾಲ್ ಸ್ಟಾಪ್ ಲಾಸ್, ಇಲ್ಲಿ ಸ್ಮಾಲ್ ಸ್ಟಾಪ್ ಲಾಸ್ ಆಗಿದೆ. ಸೊ ಬಟ್ ಮೆಜಾರಿಟಿ ಆಫ್ ದ ಟ್ರೇಡ್ಸ್ ಪ್ರಾಫಿಟ್ ಅಲ್ಲಿ ಇದೆ. ಟ್ರೆಂಡ್ ಏನಾದ್ರು ಕಂಟಿನ್ಯೂ ಆದ್ರೆ ಪ್ರಾಫಿಟ್, ಟ್ರೆಂಡ್ ಕಂಟಿನ್ಯೂ ಆಗ್ತಿಲ್ಲ ಅಂದ್ರೆ ಲಾಸ್. ಸೊ ಮೆಜಾರಿಟಿ ಆಫ್ ದ ಟ್ರೇಡ್ಸ್ ಒಂದ್ರಲ್ಲಿ ದೊಡ್ಡ ಪ್ರಾಫಿಟ್ ಬಂತಲ್ಲ, ಬ್ರಿಟಾನಿಯಾ ಇಂಡಸ್ಟ್ರೀಸ್ ಅಲ್ಲಿ 23 rupees ಪ್ರಾಫಿಟ್ ಬಂತು. ಮಿಕ್ಕಿದೆಲ್ಲ ಚಿಕ್ಕ ಲಾಸಸ್ ಅಂಡ್ ಎಷ್ಟೋ ಟ್ರೇಡ್ ಪ್ರಾಫಿಟ್ ಕೂಡ ಬಂತು. ಸೊ ಮೆಜಾರಿಟಿ ಆಫ್ ದ ಟ್ರೇಡ್ಸ್ ಪ್ರಾಫಿಟ್ ಬಂತು. ಇದು ನಿಫ್ಟಿ 100 ಸ್ಟಾಕ್ಸ್ ಮೇಲೆ ಮಾತ್ರ ನಾನು ಯೂಸ್ ಮಾಡಿರೋ ಕಾನ್ಸೆಪ್ಟ್. ಓಪನ್ ಡೈಲಿ ಈಕ್ವಲ್ಸ್ ಡೈಲಿ ಹೈ, ಮತ್ತೆ ಡೈಲಿ ಓಪನ್ ಈಕ್ವಲ್ಸ್ ಡೈಲಿ ಲೋ. ಸೊ ಈ ಕಾನ್ಸೆಪ್ಟ್ ಯೂಸ್ ಮಾಡಿದೀನಿ. ಇದಕ್ಕೆ ಮೆಜಾರಿಟಿ ಆಫ್ ದ ಟ್ರೇಡ್ಸ್ ಪ್ರಾಫಿಟ್ ಬಂದಿದೆ. ಓಕೆ, ಮತ್ತೆ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಕೂಡ ಗ್ಯಾಪ್ ಅಪ್ ಓಪನಿಂಗ್ ಆಗಿತ್ತು. ಮಾರ್ಕೆಟ್ 21 ಬಂತು. 21 ಅಲ್ಲಿ ಇದು ಟ್ರೆಂಡ್ ಚೇಂಜ್ ಆಯಿತು. ಟ್ರೆಂಡ್ ಚೇಂಜ್ ಆಗಿ ಮತ್ತೆ ಮಾರ್ಕೆಟ್ 21 ಮೇಲೆ ಹೋಯ್ತು. ಮಾರ್ಕೆಟ್ 21 ಕೆಳಗೆ ಕ್ಲೋಸ್ ಕೊಟ್ಟು 21 ಮೇಲೆ ಹೋಯ್ತು. ಸೊ ಇದು ಎಂಟ್ರಿ, ಇದು ಕ್ರಾಸ್ ಓವರ್ ಕ್ಯಾಂಡಲ್, ಇದು ಎಂಟ್ರಿ ಕ್ಯಾಂಡಲ್, ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಸೊ ಇಲ್ಲಿ ಎಂಟ್ರಿ ತಗೊಂಡ್ರೆ ಸ್ಟಾಪ್ ಲಾಸ್ ಎಷ್ಟಾಗುತ್ತೆ, ಇದಕ್ಕೆ ಲಾಂಗ್ ಪೊಸಿಷನ್ ಅಚೀವ್ ಆಗಿದೆ. ಇಲ್ಲಿ ಸೊ ಇಲ್ಲಿ 124 ಪಾಯಿಂಟ್ಸ್ ಟಾರ್ಗೆಟ್, 124 ಪಾಯಿಂಟ್ಸ್ ಬ್ಯಾಂಕ್ ನಿಫ್ಟಿ ಕೂಡ ಅಚೀವ್ ಆಗಿದೆ. 124 ಪಾಯಿಂಟ್ಸ್ ಬ್ಯಾಂಕ್ ನಿಫ್ಟಿ ಕೂಡ ಅಚೀವ್ ಆಗಿದೆ. ಇಲ್ಲಿ ಇನ್ನೊಂದು ಟ್ರೇಡ್ ಇತ್ತು, ಇಲ್ಲಿ ಇನ್ನೊಂದು ಎಂಟ್ರಿ ಇದೆ. ಇಲ್ಲಿ ಹೈ ಬ್ರೇಕ್ ಆಗಿದೆ 21 ಅಲ್ಲಿ. ಟ್ರೆಂಡ್ ಚೇಂಜ್ ಆಯ್ತು. ಫಸ್ಟ್ ಟ್ರೆಂಡ್ ಚೇಂಜ್ ಆಗಿ ಮತ್ತೆ ಟ್ರೆಂಡ್ ಕಂಟಿನ್ಯೂಷನ್ ಆಯ್ತು. ಟ್ರೆಂಡ್ ಕಂಟಿನ್ಯೂಷನ್ ಆದಾಗ ಮಾರ್ಕೆಟ್ ಇಲ್ಲಿ ಏನಾಯ್ತು, ಇಲ್ಲಿ ಹೈ ಬ್ರೇಕ್ ಆಯ್ತು. ಸ್ಟಾಪ್ ಲಾಸ್ ಎಷ್ಟಿದೆ, 163 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ. ಇಲ್ಲಿ 163 ಪಾಯಿಂಟ್ಸ್ ಅಚೀವ್ ಆಗಿಲ್ಲ. ಸ್ವಲ್ಪ ಲಾಭದಲ್ಲಿ ಕ್ಲೋಸ್ ಆಗಿದೆ, ಲೈಟ್ ಪ್ರಾಫಿಟ್ ಅಲ್ಲಿ ಕ್ಲೋಸ್ ಆಗಿದೆ. ಇದರಲ್ಲಿ ಸ್ವಲ್ಪ ಲಾಭದಲ್ಲಿ ಕ್ಲೋಸ್ ಆಗಿದೆ. ಸೊ ಈ ತರ 2 ಸೆಟಪ್ಸ್, 2 ಟ್ರೇಡ್ಸ್ ತಗೊಳ್ಬಹುದು. ಲೈಟ್ ಪ್ರಾಫಿಟ್ ಅಲ್ಲಿ ಕ್ಲೋಸ್ ಆಗಿದೆ. ಓವರ್ ಆಲ್ ಇದ್ರಲ್ಲಿ ಪ್ರಾಫಿಟ್ ಬಂದಿದೆ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.